ಅಧ್ಯಕ್ಷರೇ, ಸದಸ್ಯರು ಕೇಳಿದ ಪ್ರಶ್ನೆ 2 ವರ್ಷದಿಂದ ರಾಜ್ಯ ಸರ್ಕಾರದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಪ್ರಶ್ನೆನ ಕೇಳಿದ್ದಾರೆ. 2 ವರ್ಷದಿಂದ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಓದ್ ಬಜೆಟಲ್ಲೂ ಬಜೆಟಲ್ಲಿ ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು. 9 ಲಕ್ಷ ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು. ಆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಓದ್ ಬಜೆಟಲ್ಲಿ ಘೋಷಣೆ ಕೊಟ್ಟಿದ್ರು. ಈಗ ಪೆಂಡಿಂಗ್ ಮನೆಗಳು ಇದೆ, ಕೆಲಸಗಳು ಆಗ್ತಾ ಇಲ್ಲ ಅಂತ ಮನೆ ಸದಸ್ಯರು ಕೇಳಿದ ಪ್ರಶ್ನೆಗೆ, ಆ ಮನೆಗಳು ನಾವು ಕಟ್ಟಂಗಿಲ್ಲ, ಅವರೇ ಕಟ್ಕೊಳ್ಳೋದು. ಮನೆಗಳು ಅವರೇ ಕಟ್ಕೊಂಡು 1,20,000 ನಿಧಿ ಏನು ಮಾಡಿದ್ದೀವಿ ನಾವು, ಹಂತ ಅಂತ ಕೊಡ್ತೀವಿ. ನಾವೇನು ಮನೆ ನಾವು ಕಟ್ಟೋದು ಮನೆ ಅಲ್ಲ, ಅವರೇ ಕಟ್ಕೊಳ್ಳೋದು. ಮನೆಗಳು ಕಟ್ಟಬೇಕಾಗಿರೋದು. ಈ ವರ್ಷ ನಾನು ಮನೆಯ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ದೀನಿ. ಈ ಬಜೆಟಲ್ಲಿ ಏನು ನಾವು 1,20,000 ಕೊಡ್ತೇವೆ ಪ್ರತಿ ವರ್ಷ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2013 ಹಿಡ್ಕೊಂಡು 2018ವರೆಗೂ 14,53,000 ಮನೆಗಳು ಕೊಟ್ಟಿದ್ರು. ಆಮೇಲೆ 2018 ಹಿಡ್ಕೊಂಡು 2023ವರೆಗೂ ಬರೀ 5 ಲಕ್ಷ ಮನೆಗಳು ಕೊಟ್ಟಿದ್ರು. ಈ ಬಾರಿ ನಾನು ಮನೆ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀನಿ. ತಾವೇನು 1,20,000 ಕೊಡ್ತಾ ಇದ್ದೀರಾ, ಅದಕ್ಕೆ ಟಾರ್ಗೆಟ್ ಪ್ರತಿ ವರ್ಷ 3 ಲಕ್ಷ ಟಾರ್ಗೆಟ್ ಕೊಡ್ತಾರೆ. ಟಾರ್ಗೆಟನ್ನು ಕಡಿಮೆ ಮಾಡಿ 1.5 ಲಕ್ಷ ಇಟ್ಟು 3 ಲಕ್ಷ ಜನರಲ್ ಗಿಡಿ, 3.5 ಲಕ್ಷ SC/ST ಗಿಡಿ ಅಂತ ಕೇಳಿದ್ದೀನಿ. ಹಾಗಾಗಿ ಈ ವರ್ಷ ಹೊಸ ಮನೆಗಳು ಕೊಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಯೂನಿಟ್ ಕಾಸ್ಟ್ ರೈಸ್ ಮಾಡಿದ್ದು ಯಾರು